ಹೊತ್ತಿ ಉರಿಯುತ್ತಿದೆ ಇರಾನ್. ರಸ್ತೆಗಿಳಿದ ಜನರಿಂದ ಸರ್ವಾಧಿಕಾರಿಗೆ ಸಾವು ಘೋಷಣೆ. ಅಮೆರಿಕದ ಒಂದೇ ಏಟಿಗೆ ಇರಾನ್ ಕರೆನ್ಸಿ ಪಾತಾಳಕ್ಕೆ. ಏನಿದು ರಕ್ತಸಿಕ್ತ ಅಧ್ಯಾಯ? ನಮಸ್ಕಾರ ವೀಕ್ಷಕರೇ, ಒಂದು ದೇಶದ ಬೆನ್ನೆಲುಬು ಅದರ ಆರ್ಥಿಕತೆ. ಯಾವಾಗ ಆ ಬೆನ್ನೆಲುಬು ಮುರಿದು ಬೀಳತ್ತೋ ಆಗ ಆ ದೇಶದ ಅರಾಜಕತೆ ತಾಂಡವವಾಡ್ತಾ ಹೋಗುತ್ತೆ. ಇವತ್ತು ಅಂತಹದ್ದೇ ಒಂದು ಪರಿಸ್ಥಿತಿ ನಮ್ಮ ನೆರೆಯ ಇಸ್ಲಾಮಿಕ್ ರಾಷ್ಟ್ರ ಇರಾನ್ನಲ್ಲಿ ನಿರ್ಮಾಣವಾಗಿದೆ. ಇರಾನ್ ಒಂದು ಕಾಲದ ಪರ್ಷಿಯನ್ ಸಾಮ್ರಾಜ್ಯದ ಗರಿಮೆ ಹೊಂದಿದ್ದ ದೇಶ, ತೈಲ ಸಂಪತ್ತಿನಿಂದ ಮೆರಿತಾ ಇದ್ದ ರಾಷ್ಟ್ರ. ಆದರೆ ಇವತ್ತು ಅಲ್ಲಿನ ಪರಿಸ್ಥಿತಿ ಹೇಗಾಗಿದೆ ಅಂದರೆ ಜನರು ಒಂದು ಹೊತ್ತು ಊಟಕ್ಕೂ ಪರದಾಡುವಂತಾಗಿದೆ. ಅಲ್ಲಿನ ಕರೆನ್ಸಿ ಅರ್ಥಾತ್ ರೂಪಾಯಿ ಮೌಲ್ಯ, ನಮ್ಮಲ್ಲಿ ಹೇಗೆ ರೂಪಾಯಿ ಮೌಲ್ಯ ಇದೆಯಲ್ಲ ಹಾಗೆ ರಿಯಾಲ್ ಬೆಲೆ ಕಸದ ಬುಟ್ಟಿಗೆ ಸೇರುವಂತಾಗಿದೆ. ಅಮೆರಿಕದ ನಿರ್ಬಂಧಗಳು ಇರಾನ್ ಕುತ್ತಿಗೆಯನ್ನ ಎಷ್ಟರ ಮಟ್ಟಿಗೆ ಹಿಸುಕುವಂತೆ ಮಾಡಿದೆ ಎಂದರೆ ಇರಾನ್ ಸರ್ಕಾರಕ್ಕೆ ಉಸಿರಾಡಲು ಕೂಡ ಕಷ್ಟಕರವಾಗ್ತಾ ಇದೆ. ರೊಚ್ಚಿಗೆದ್ದ ಜನ ಈಗ ಸರ್ಕಾರದ ವಿರುದ್ಧವೇ ದಂಗೆ ಎದ್ದಿದ್ದಾರೆ. ಟೆಹರಾನ್ನ ಬೀದಿಗಳಲ್ಲಿ ಬೆಂಕಿ ಹೊತ್ತಿಕೊಂಡು ಉರಿತಾ ಇದೆ. ಪೊಲೀಸರು ಅಶ್ರುವಾಯು ಸಿಡಿಸುತ್ತಿದ್ದಾರೆ. ಆದರೆ ಜನ ಯಾವುದಕ್ಕೂ ಜಗ್ಗುತ್ತಾಗಿಲ್ಲ. ಅವರ ಬಾಯಲ್ಲಿ ಬರ್ತಾ ಇರುವ ಒಂದೇ ಘೋಷಣೆ, ಸರ್ವಾಧಿಕಾರಿಗೆ ಸಾವಾಗಲಿ. ಪ್ರತಿಭಟನಾಕಾರರ ಆಕ್ರೋಶಕ್ಕೆ ಮಣಿದು ಸ್ವತಃ ಇರಾನ್ನ ಸೆಂಟ್ರಲ್ ಬ್ಯಾಂಕ್ ಗವರ್ನರ್ ರಾಜೀನಾಮೆ ನೀಡಿದ್ದಾರೆ. ಆದರೂ ಬೆಂಕಿ ತಣ್ಣಗಾಗೋ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಈ ಹೊತ್ತಲ್ಲಿ ಅಮೆರಿಕ ಕೂಡ ಪ್ರತಿಭಟನಾಕಾರರಿಗೆ ಬೆಂಬಲ ಘೋಷಿಸಿರುವುದು ಉರಿಯೋ ಬೆಂಕಿಗೆ ತುಪ್ಪ ಸುರಿದಂತಾಗಿದೆ. ಅಷ್ಟಕ್ಕೂ ಈಗ ಇರಾನ್ ಕೂಡ ಅರಾಜಕತೆಯ ದೇಶಗಳ ಪಟ್ಟಿಯಲ್ಲಿ ತುಂಬಾ ಲೇಟ್ ಆಗಿ ಸೇರ್ಕೊಳ್ತಾ ಇದೆ. ಪಾಕಿಸ್ತಾನ, ಬಾಂಗ್ಲಾದೇಶ, ಶ್ರೀಲಂಕಾ ಹೀಗೆ ಈ ಅರಾಜಕತೆ ಭಿಕ್ಷಾ ಪಾತ್ರೆ ಹಿಡಿದುಕೊಂಡು ನಿಂತಿರುವವರ ಪಟ್ಟಿಯಲ್ಲಿ ಇರಾನ್ ಕೂಡ ಸೇರ್ಕೊಳ್ತಾ ಇದೆ. ಹಾಗಾದರೆ ಇರಾನ್ನಲ್ಲಿ ಏಕಾಏಕಿ ಈ ಮಟ್ಟಕ್ಕೆ ಆಕ್ರೋಶ ಸ್ಫೋಟಗೊಂಡಿದ್ಯಾಕೆ? ರಿಯಾಲ್ ಕುಸಿತಕ್ಕೆ ಅಸಲಿ ಕಾರಣ ಏನು? ಇದರ ಹಿಂದೆ ಅಮೆರಿಕದ ಪಾತ್ರ ಏನು? ಈಗ ಇರಾನ್ ಅದ್ದಂಪತನವಾಗತ್ತೆ, ಪಾಕಿಸ್ತಾನಕ್ಕೆ ಹೇಗೆ ಹೊಡೆತ ಬೀಳತ್ತೆ, ಭಾರತಕ್ಕೇನು ಲಾಭ ಆಗತ್ತೆ? ಇವತ್ತಿನ ಈ ಎಕ್ಸ್ಕ್ಲೂಸಿವ್ ಸಂಚಿಕೆಯಲ್ಲಿ ಇರಾನ್ನ ಆರ್ಥಿಕ ಮತ್ತು ರಾಜಕೀಯ ಬಿಕ್ಕಟ್ಟನ್ನು ಎಳೆಯಾಗಿ ಬಿಚ್ಚಿಡ್ತೀವಿ. ಆದರೆ ಅದಕ್ಕಿಂತ ಮುಂಚೆ ಈಗ ಇಸ್ಲಾಮಿಕ್ ರಾಷ್ಟ್ರಗಳಲ್ಲಿ ಯಾಕೆ ಈ ಥರ ಅರಾಜಕತೆ ತಾಂಡವವಾಡ್ತಾ ಇದೆ? ಅತ್ತ UAE ಮತ್ತು ಸೌದಿ ಅರೇಬಿಯಾ ನಡುವೆ ಯುದ್ಧದ ಕಾರ್ಮೋಡ ಕವಿದಿದೆ. ಇತ್ತ ಇರಾನ್ ಆರ್ಥಿಕ ಬಿಕ್ಕಟ್ಟಿನಿಂದ ಭಿಕ್ಷಾ ಪಾತ್ರೆ ಹಿಡಿತಾಗಿದೆ. ಏನಾಗ್ತಾ ಇದೆ ಇಸ್ಲಾಂ ರಾಷ್ಟ್ರಗಳಿಗೆ? ತಾವು ಮಾಡಿದ ಪಾಪಗಳು ಈಗ ಪಾಪದ ಪಶ್ಚಾತ್ತಾಪವಾಗ್ತಾ ಇದೆಯಾ? ಕರ್ಮ ರಿಟರ್ನ್ಸ್ ಅಂತ ಹೇಳ್ತಾರಲ್ಲ, ಅದು ಈಗ ಆಗ್ತಾ ಇದೆಯಾ? ನಿಮಗೇನನ್ಸುತ್ತೆ ಕಮೆಂಟ್ ಮೂಲಕ ತಿಳಿಸಿ. ಬನ್ನಿ ವಿಡಿಯೋವನ್ನು ಶುರು ಮಾಡೋಣ. ವೀಕ್ಷಕರೇ, ಯಾವುದೇ ದೇಶದಲ್ಲಿ ಜನ ರಸ್ತೆಗಿಳಿದು ಪ್ರತಿಭಟನೆ ಮಾಡಬೇಕಾದ್ರೆ ಹೊಟ್ಟೆಯ ಮೇಲಿನ ಬರೆ ಕಾರಣವಾಗತ್ತೆ. ಇರಾನ್ನಲ್ಲಿ ಆಗಿದ್ದು ಕೂಡ ಇದೆ. ಕಳೆದ ಕೆಲವು ತಿಂಗಳುಗಳಲ್ಲಿ ಇರಾನ್ ಕರೆನ್ಸಿ ರಿಯಾಲ್ ಅಮೆರಿಕದ ಡಾಲರ್ ಎದುರು ಪಾತಾಳ ಕುಸಿದಿದೆ. ಎಷ್ಟರ ಮಟ್ಟಿಗಂದ್ರೆ ಕೇವಲ ಒಂದೇ ವರ್ಷದಲ್ಲಿ ರಿಯಾಲ್ ತನ್ನ ಮೌಲ್ಯದಲ್ಲಿ ಅರ್ಧದಷ್ಟು ಕಳೆದುಕೊಂಡಿದೆ. ಇದನ್ನ ಸರಳವಾಗಿ ಅರ್ಥ ಮಾಡ್ಕೊಳ್ಳಿ. ಇವತ್ತು ನಿಮ್ಮ ಹತ್ತಿರ 100 ರೂಪಾಯಿ ಇದೆ, ಇದಕ್ಕೆ 1 kg ಅಕ್ಕಿ ಸಿಗತ್ತೆ ಅಂದ್ಕೊಳ್ಳಿ. ನಾಳೆ ಬೆಳಗ್ಗೆ 7 ಆ 100 ರೂಪಾಯಿ ಬೆಲೆಗೆ ಕೇವಲ ಅರ್ಧ kg ಕೂಡ ಸಿಗೋದಿಲ್ಲ. ಅಂದರೆ ನಿಮ್ಮ ಪರಿಸ್ಥಿತಿ ಏನಾಗಬೇಡ, ಇರಾನ್ನ ಜನರ ಪರಿಸ್ಥಿತಿಯೂ ಕೂಡ ಇದೇ ಆಗಿದೆ. ಅಲ್ಲಿನ ಅನಧಿಕೃತ ಮಾರುಕಟ್ಟೆಗಳಲ್ಲಿ ಅಂದರೆ ಬ್ಲ್ಯಾಕ್ ಮಾರ್ಕೆಟ್ನಲ್ಲಿ $1 ಪಡೆಯೋದಕ್ಕೆ ಜನರು ಲಕ್ಷಾಂತರ ರೂಪಾಯಿ ರಿಯಾಲ್ ನೀಡಬೇಕಾದ ಪರಿಸ್ಥಿತಿ ಬಂದಿದೆ. ಆಮದು ಸಂಪೂರ್ಣವಾಗಿ ನಿಂತು ಹೋಗಿದೆ. ಮೊಬೈಲ್ ಫೋನ್ಗಳಿಂದ ಹಿಡಿದು ಔಷಧಿಗಳವರೆಗೆ ಎಲ್ಲದರ ಬೆಲೆ ಗಗನಕ್ಕೇರಿದೆ. ವ್ಯಾಪಾರಿಗಳು ಅಂಗಡಿಗಳನ್ನು ಮುಚ್ಚುತ್ತಿದ್ದಾರೆ. ಯಾಕಂದರೆ ಇವತ್ತು ಅವರು ಮಾರಿದ ವಸ್ತುವಿನ ಬೆಲೆಗೆ ನಾಳೆ ಅದೇ ವಸ್ತುವನ್ನು ಅವರು ಸ್ಟಾಕ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಇದಕ್ಕೆ ನಾವು ಹೈಪರ್ ಇನ್ಫ್ಲೇಷನ್ ಅಂತ ಕರಿತೀವಿ. ಹಾಗಾದರೆ ಅಮೆರಿಕದ ಆರ್ಥಿಕ ಯುದ್ಧ ಮತ್ತು ಟ್ರಂಪ್ ಎಫೆಕ್ಟ್ ಆಯ್ತಾ? ಈ ಸಮಸ್ಯೆಯ ಮೂಲ ಇರೋದೇ ವಾಷಿಂಗ್ಟನ್ DC-ಯಲ್ಲಿ. 2015 ಇರಾನ್ ಮತ್ತು ಜಾಗತಿಕ ಶಕ್ತಿಗಳ ನಡುವೆ ಪರಮಾಣು ಒಪ್ಪಂದ ಅರ್ಥಾತ್ ನ್ಯೂಕ್ಲಿಯರ್ ಡೀಲ್ ಆಗಿತ್ತು. ಇದರ ಪ್ರಕಾರ ಇರಾನ್ ತನ್ನ ಪರಮಾಣು ಕಾರ್ಯಕ್ರಮಗಳನ್ನು ನಿಲ್ಲಿಸಬೇಕು, ಬದಲಿಗೆ ಇರಾನ್ ಮೇಲಿನ ನಿರ್ಬಂಧಗಳನ್ನು ತೆಗೆದುಹಾಕಲಾಗತ್ತೆ ಅಂತ ಹೇಳಲಾಗಿತ್ತು. ಆದರೆ ಡೊನಾಲ್ಡ್ ಟ್ರಂಪ್ ಅಮೆರಿಕದ ಅಧ್ಯಕ್ಷರಾಗ್ತಾ ಇದ್ದಂತೆ ಇರಾನ್ ಕದ್ದು ಮುಚ್ಚಿ ಅಣುವಸ್ತ್ರ ತಯಾರು ಮಾಡ್ತಾ ಇದೆ ಮತ್ತು ಉಗ್ರರಿಗೆ ಬೆಂಬಲ ನೀಡ್ತಾ ಇದೆ ಅಂತ ಆರೋಪಿಸಿ 2018 ಈ ಒಪ್ಪಂದದಿಂದ ಏಕಾಏಕಿ ಹೊರಬರುತ್ತೆ. ಅಷ್ಟೇ ಅಲ್ಲ, ಇರಾನ್ ಮೇಲೆ ಇತಿಹಾಸದಲ್ಲಿ ಕಂಡು ಕೇಳರಿಯದಂತಹ ಕಠಿಣ ನಿರ್ಬಂಧಗಳನ್ನು ಇದೇ ಟ್ರಂಪ್ ಸರ್ಕಾರ ಹೇರೋದಕ್ಕೆ ಶುರು ಮಾಡುತ್ತೆ.
ಈ ನಿರ್ಬಂಧಗಳು ಇರಾನ್ನ ಪ್ರಮುಖ ಆದಾಯದ ಮೂಲಗಳಾಗಿರೋ ತೈಲ ರಫ್ತನ್ನೇ ಟಾರ್ಗೆಟ್ ಮಾಡಿದ್ವು. ಇರಾನ್ನಿಂದ ಯಾರೂ ಕೂಡ ತೈಲ ಖರೀದಿ ಮಾಡಬಾರದು, ಇರಾನ್ನಿಂದ ಯಾರೂ ಕೂಡ ತೈಲ ಖರೀದಿ ಮಾಡಬಾರದು. ಹಾಗೇನಾದರೂ ಖರೀದಿಸಿದ್ರೆ ಆ ದೇಶದ ಮೇಲೂ ಕ್ರಮ ಕೈಗೊಳ್ಳಬೇಕಾಗತ್ತೆ ಅಂತ ಅಮೆರಿಕ ಗೊಡ್ಡು ಬೆದರಿಕೆ ಹಾಕತ್ತೆ, ಎಚ್ಚರಿಕೆಯನ್ನು ಕೊಡತ್ತೆ. ಯಾವಾಗ ಇರಾನ್ನ ತೈಲ ಮಾರಾಟ ನಿಂತ್ಕೊಳ್ಳುತ್ತೋ ಇರಾನ್ ಸರ್ಕಾರಕ್ಕೆ ಡಾಲರ್ ಬರೋದು ನಿಂತು ಹೋಗ್ಬಿಡತ್ತೆ. ವಿದೇಶಿ ವಿನಿಮಯದ ಕೊರತೆಯಿಂದಾಗಿ ರಿಯಾಲ್ ಕುಸಿತವಾಗತ್ತೆ. ರಿಯಾಲ್ ಅಂತಂದರೆ ರೂಪಾಯಿ ಬೆಲೆ. ನಮ್ಮಲ್ಲಿ ಹೇಗೆ ರೂಪಾಯಿ ಬೆಲೆ ಇದೆಯಲ್ಲ, ಹಾಗೆ ಇರಾನ್ನಲ್ಲಿ ರಿಯಾಲ್ ಅನ್ನ ಇಲ್ಲಿ ಯೂಸ್ ಮಾಡ್ತಾರೆ ಕರೆನ್ಸಿಯಾಗಿ. ಅಮೆರಿಕದ ಉದ್ದೇಶ ಸ್ಪಷ್ಟವಾಗಿತ್ತು. ಇರಾನ್ ಆರ್ಥಿಕತೆಯನ್ನು ಎಷ್ಟು ಹದಗೆಡಿಸಬೇಕು ಅಂತಂದರೆ ಅಲ್ಲಿನ ಜನರೇ ಸರ್ಕಾರದ ವಿರುದ್ಧ ದಂಗೆ ಏಳಬೇಕು. ಈಗ ಆಗ್ತಾ ಇರೋದು ಅದೇ. ಇನ್ನು ಗ್ರ್ಯಾಂಡ್ ಬಜಾರ್ ಮುಷ್ಕರ ಪ್ರತಿಭಟನೆ ಕಿಡಿ. ಇರಾನ್ನ ಇತಿಹಾಸದಲ್ಲಿಯೇ ಟೆಹರಾನ್ನ ಗ್ರ್ಯಾಂಡ್ ಬಜಾರ್ ವಿಶೇಷ ಸ್ಥಾನವಾಗಿದೆ. ಇದು ಕೇವಲ ಮಾರುಕಟ್ಟೆಯಲ್ಲ, ಇದು ಇರಾನ್ನ ಆರ್ಥಿಕತೆಯ ಹೃದಯ ಭಾಗ. 1979ರ ಇಸ್ಲಾಮಿಕ್ ಕ್ರಾಂತಿಯಲ್ಲೂ ಈ ವ್ಯಾಪಾರಿಗಳ ಪಾತ್ರ ದೊಡ್ಡದಾಗಿತ್ತು. ಆದರೆ ಈ ಬಾರಿ ಇದೇ ಗ್ರ್ಯಾಂಡ್ ಬಜಾರ್ ವ್ಯಾಪಾರಿಗಳು ಸರ್ಕಾರದ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ರಿಯಾಲ್ ಕುಸಿತದಿಂದ ರೋಸಿ ಹೋದ ವ್ಯಾಪಾರಿಗಳು ಅಂಗಡಿಗಳ ಶಟ್ರ್ ಎಳೆದು ಬೀಗ ಜಡಿದಿದ್ದಾರೆ. ನಮಗೆ ವ್ಯಾಪಾರ ಮಾಡೋದಕ್ಕೆ ಸಾಧ್ಯವಾಗ್ತಾ ಇಲ್ಲ, ಸರ್ಕಾರದ ತಪ್ಪು ನೀತಿಗಳಿಂದ ನಾವು ಭಿಕ್ಷುಕರಾಗಿದ್ದೇವೆ ಅಂತ ಆಕ್ರೋಶ ವ್ಯಕ್ತಪಡಿಸ್ತಾಗಿದ್ದಾರೆ. ಯಾವಾಗ ವ್ಯಾಪಾರಿಗಳು ಮುಷ್ಕರ ಆರಂಭ ಮಾಡಿದ್ರೋ ಅದು ಸಾಮಾನ್ಯ ಜನರಿಗೆ ಹಬ್ಬತ್ತೆ. ವಿದ್ಯಾರ್ಥಿಗಳು, ಕಾರ್ಮಿಕರು, ಮಹಿಳೆಯರು ಸೇರಿಕೊಂಡ್ರು. ತೆಹರಾನ್ನ ಬೀದಿಗಳಲ್ಲಿ ಸಾವಿರಾರು ಜನ ಜಮಾವಣೆಯಾಗ್ತಾರೆ. ಮೊದಮೊದಲು ಇದು ಕೇವಲ ಬೆಲೆ ಏರಿಕೆ ವಿರುದ್ಧದ ಪ್ರತಿಭಟನೆಯಾಗಿತ್ತು. ಆದರೆ ನೋಡ್ತಾ ಇದ್ದಂತೆ ಇದು ರಾಜಕೀಯ ಸ್ವರೂಪ ಕೂಡ ಪಡೆದುಕೊಳ್ಳುತ್ತೆ. ವೀಕ್ಷಕರೇ, ಇರಾನ್ ಒಂದು ಕಠಿಣ ಇಸ್ಲಾಮಿಕ್ ರಾಷ್ಟ್ರ. ಅಲ್ಲಿ ಸರ್ಕಾರದ ವಿರುದ್ಧ, ಅದರಲ್ಲೂ ಅಲ್ಲಿನ ಸರ್ವೋಚ್ಚ ನಾಯಕ ಅಯತುಲ್ಲಾ ಅಲಿ ಖಮೇನಿ ವಿರುದ್ಧ ಮಾತನಾಡೋದು ಅಂದರೆ ಮರಣದಂಡನೆಗೆ ಆಹ್ವಾನ ನೀಡಿದಂತೆ. ಆದರೆ ಹಸಿವು ಮತ್ತು ಹತಾಶೆ ಜನರ ಭಯವನ್ನು ಹೋಗಲಾಡಿಸುತ್ತೆ ಅಂತ ಹೇಳ್ತಾರಲ್ಲ, ಅದೀಗ ಇರಾನ್ನಲ್ಲಿ ಆಗ್ತಾ ಇದೆ. ಪ್ರತಿಭಟನಾಕಾರರು ಈಗ ನೇರವಾಗಿ ಸರ್ವಾಧಿಕಾರಿಗೆ ಸಾವಾಗ್ಲಿ ಅಂತ ಘೋಷಣೆ ಕೂಗ್ತಿದ್ದಾರೆ. ನಮ್ಮ ಹಣವನ್ನು ಸಿರಿಯಾ, ಲೆಬನಾನ್, ಗಾಜಾಗೆ ಖರ್ಚು ಮಾಡಬೇಡಿ, ನಮ್ಮ ಮೇಲೆ, ಇರಾನಿ ಜನರ ಮೇಲೆ ಖರ್ಚು ಮಾಡಿ ಅನ್ನುವಂತಹ ಘೋಷಣೆಗಳು ಕೇಳಿ ಬರ್ತಾ ಇದ್ದಾವೆ. ಇರಾನ್ ಸರ್ಕಾರ ತನ್ನ ಪ್ರಾದೇಶಿಕ ಪ್ರಭಾವವನ್ನು ಬೆಳೆಸೋದಕ್ಕೆ ಹಮಾಸ್, ಹಿಜ್ಬುಲ್ಲಾದಂತಹ ಸಂಘಟನೆಗಳಿಗೆ ಕೋಟ್ಯಾಂತರ ರೂಪಾಯಿ ನೀಡ್ತಾ ಇದೆ ಎಂಬುದು ಜನರ ಆರೋಪ. ನಮ್ಮ ಹೊಟ್ಟೆಗೆ ಹಿಟ್ಟಿಲ್ಲದಿರುವಾಗ ನಿಮಗ್ಯಾಕೆ ಉಗ್ರರ ಚಿಂತೆ ಅಂತ ಇರಾನಿನ ಯುವ ಜನಾಂಗ ಸರ್ಕಾರವನ್ನು ಪ್ರಶ್ನೆ ಮಾಡ್ತಾ ಇದೆ. ಪೊಲೀಸರು ಮತ್ತು ಬಿಸಿಜ್ ಪಡೆಗಳು ಪ್ರತಿಭಟನಾಕಾರರ ಮೇಲೆ ಮುಗಿಬಿದ್ದಿವೆ. ಅಶ್ರುವಾಯು ಪ್ರಯೋಗ, ಲಾಠಿ ಚಾರ್ಜ್, ಸಾಮೂಹಿಕ ಬಂಧನಗಳು ನಡೀತಾನೆ ಇದ್ದಾವೆ. ಆದರೂ ಕೂಡ ಯುವ ವಿದ್ಯಾರ್ಥಿಗಳು ಹಿಂದೆ ಸರಿತಾ ಇಲ್ಲ. ಸಂಸತ್ ಭವನದ ಎದುರೇ ದೊಡ್ಡ ಮಟ್ಟದಲ್ಲಿ ಘರ್ಷಣೆಗಳು ನಡೀತಾ ಇದ್ದಾವೆ. ಪರಿಸ್ಥಿತಿ ಕೈ ಮೀರ್ತಾ ಇದೆ ಅಂತ ಅರಿತ ಇರಾನ್ ಅಧ್ಯಕ್ಷರು ಮತ್ತು ಸರ್ಕಾರ ಜನರ ಕೋಪವನ್ನು ತಣಿಸೋದಕ್ಕೆ ಒಂದು ಬಲಿಪಶುವನ್ನು ಹುಡುಕ್ತು. ಅದುವೇ ಇರಾನ್ ಸೆಂಟ್ರಲ್ ಬ್ಯಾಂಕ್ ಗವರ್ನರ್. ಆರ್ಥಿಕ ಕುಸಿತಕ್ಕೆ ಗವರ್ನರ್ ಅವರ ನೀತಿಗಳೇ ಕಾರಣ ಅಂತ ಬಿಂಬಿಸಿ ಒತ್ತಡ ಹೇರಿ ಅವರನ್ನ ರಾಜೀನಾಮೆ ನೀಡುವಂತೆ ಮಾಡಲಾಗಿದೆ. ಸರ್ಕಾರ ಹೊಸ ಗವರ್ನರ್ ಅನ್ನ ನೇಮಿಸಿ ಎಲ್ಲವೂ ಸರಿ ಹೋಗತ್ತೆ ಅನ್ನೋ ಭರವಸೆಯನ್ನ ನೀಡಿದ್ದಾರೆ. ಆದರೆ ತಜ್ಞರ ಪ್ರಕಾರ ಇದೊಂದು ಕಣ್ಣಾಮುಚ್ಚಾಲೆಯಾಟ, ಕಣ್ಣೊರೆಸುವಂತಹ ತಂತ್ರ. ಒಬ್ಬ ವ್ಯಕ್ತಿಯನ್ನ ಬದಲಾಯಿಸೋದ್ರಿಂದ ಇರಾನ್ನ ಆರ್ಥಿಕತೆ ಸರಿ ಹೋಗೋದಿಲ್ಲ. ಸಮಸ್ಯೆ ಇರೋದು ವ್ಯವಸ್ಥೆಯಲ್ಲಿ ಮತ್ತು ಅಮೆರಿಕದ ನಿರ್ಬಂಧಗಳಲ್ಲಿ. ಗವರ್ನರ್ ಬದಲಾವಣೆಯಾದರೂ ಡಾಲರ್ ಬರದಿದ್ರೆ ರಿಯಾಲ್ ಬೆಲೆ ಏರೋದಿಲ್ಲ. ಜನರು ಇದನ್ನ ಅರ್ಥ ಮಾಡಿಕೊಂಡಿದ್ದಾರೆ. ಹೀಗಾಗಿಯೇ ರಾಜೀನಾಮೆಯ ನಂತರವೂ ಪ್ರತಿಭಟನೆ ಮುಂದುವರೆದಿದೆ. ಈಗ ಉರಿಯೋ ಬೆಂಕಿಗೆ ತುಪ್ಪ ಸುರಿದಂತೆ ಆಗಿದೆ ಅಮೆರಿಕದ. ಯಾಕಂತಂದ್ರೆ ಇರಾನ್ ಹೊತ್ತಿ ಉರಿತಾ ಇರುವಾಗ ಅಮೆರಿಕ ಸುಮ್ಮನೆ ಕೂತ್ಕೊಳ್ಳುತ್ತಾ? ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮೈಕ್ ಪಾಂಪಿಯೋ ಮತ್ತು ಇತರೆ ನಾಯಕರು ಬಹಿರಂಗವಾಗಿ ಇರಾನ್ನ ಪ್ರತಿಭಟನಾಕಾರರಿಗೆ ಬೆಂಬಲ ನೀಡಿದ್ದಾರೆ. ಇರಾನ್ನ ಜನರು ಭ್ರಷ್ಟ ಮತ್ತು ದಬ್ಬಾಳಿಕೆಯ ಸರ್ಕಾರದ ವಿರುದ್ಧ ಧ್ವನಿ ಎತ್ತುತ್ತಿದ್ದಾರೆ, ನಾವು ಅವರ ಜೊತೆ ಇದ್ದೇವೆ ಅಂತ ಟ್ವೀಟ್ ಮಾಡಿದ್ದಾರೆ. ಅಮೆರಿಕದ ಈ ನಡೆ ಇರಾನ್ ಸರ್ಕಾರವನ್ನ ಮತ್ತಷ್ಟು ಕೆರಳಿಸಿದೆ. ನಮ್ಮ ದೇಶದಲ್ಲಿ ಗಲಭೆ ಎಬ್ಬಿಸ್ತಾ ಇರೋದೇ ಅಮೆರಿಕ ಮತ್ತು ಇಸ್ರೇಲ್ ಅಂತ ಇರಾನ್ ನಾಯಕರು ಆರೋಪ ಮಾಡ್ತಾ ಇದ್ದಾರೆ. ಅಮೆರಿಕದ ಬೆಂಬಲದಿಂದ ಪ್ರತಿಭಟನಾಕಾರರಿಗೆ ನೈತಿಕ ಸ್ಥೈರ್ಯ ಬಂದಂತಾಗಿದೆ. ಆದರೆ ಇದು ಸರ್ಕಾರಕ್ಕೆ ಪ್ರತಿಭಟನೆಯನ್ನ ಹತ್ತಿಕ್ಕೋದಕ್ಕೆ ವಿದೇಶಿ ಸಂಚು ಅನ್ನೋ ಕಾರಣವನ್ನು ಕೂಡ ನೀಡ್ತಾ ಇದೆ. ಈಗ ಎಲ್ಲರ ಮುಂದೆ ಇರುವಂತಹ ದೊಡ್ಡ ಪ್ರಶ್ನೆ, ಮುಂದೇನು? ಇರಾನ್ನ ಭವಿಷ್ಯ ಏನು? ಇರಾನ್ ಸರ್ಕಾರಕ್ಕೆ ಪ್ರತಿಭಟನೆಗಳನ್ನ ಹತ್ತಿಕ್ಕೋದು ಹೊಸತೇನಲ್ಲ. 2009ರ ಹಸಿರು ಕ್ರಾಂತಿಯನ್ನೇ ಅವರು
ತುಳಿದು ಹಾಕಿದ್ರು. ಈಗಲೂ ಕೂಡ ಇಂಟರ್ನೆಟ್ ಸ್ಥಗಿತಗೊಳಿಸಿ ಸೇವೆಯನ್ನ ಬಳಸಿ ಪ್ರತಿಭಟನೆಯನ್ನ ಹತ್ತಿಕ್ಕುವ ಸಾಧ್ಯತೆ ಹೆಚ್ಚಿದೆ. ಆರ್ಥಿಕ ಸುಧಾರಣೆ ಅಸಾಧ್ಯ. ಅಮೆರಿಕದ ನಿರ್ಬಂಧಗಳು ಸಡಿಲವಾಗದ ಹೊರತು ಇರಾನ್ ಆರ್ಥಿಕತೆ ಚೇತರಿಸಿಕೊಳ್ಳುವುದು ಕಷ್ಟ. ಇದು ಜನರನ್ನ ಮತ್ತಷ್ಟು ಹತಾಶೆಗೆ ತಳ್ಳಿ ಹಾಕಿದೆ. ಇರಾನ್ನಲ್ಲಿ ಅಸ್ಥಿರತೆ ಉಂಟಾದ್ರೆ ಇದು ಮಧ್ಯಪ್ರಾಚ್ಯದ ತೈಲ ಪೂರೈಕೆಯ ಮೇಲೆ ಪರಿಣಾಮ ಬೀರಬಹುದು. ಭಾರತದಂತಹ ದೇಶಗಳಿಗೂ ಇದು ಪರೋಕ್ಷವಾಗಿ ತೊಂದರೆಯನ್ನ ಉಂಟು ಮಾಡಬಹುದು. ಆದ್ರೆ ವೀಕ್ಷಕರೇ, ಇರಾನ್ನಲ್ಲಿ ನಡೀತಾ ಇರೋದು ಕೇವಲ ಕರೆನ್ಸಿಯ ಕುಸಿತವಲ್ಲ, ಇದು ಒಂದು ವ್ಯವಸ್ಥೆಯ ವೈಫಲ್ಯ. ಯಾವಾಗ ಆಡಳಿತಗಾರರು ಅಥವಾ ಸರ್ವಾಧಿಕಾರಿಯ ವಿರುದ್ಧ ಜನರ ಹಸಿವಿಗಿಂತ ತಮ್ಮ ಸಿದ್ಧಾಂತ ಮತ್ತು ಯುದ್ಧಗಳಿಗೆ ಹೆಚ್ಚು ಮಹತ್ವ ನೀಡುತ್ತಾರೋ ಆಗ ಇಂತಹ ಸ್ಥಿತಿ ಬರೋದು ಖಂಡಿತ. ಆದರೆ ಅದೇನೇ ಆಗಲಿ, ಈಗ ಪಾಕಿಸ್ತಾನಕ್ಕೂ ಕೂಡ ತೈಲವನ್ನು, ಪೆಟ್ರೋಲ್ ಡೀಸೆಲನ್ನು ಸಪ್ಲೈ ಮಾಡ್ತಾ ಇದ್ದ ಇರಾನ್ ಈಗ ಅರ್ಧಕ್ಕರ್ಧ ಪಾಕಿಸ್ತಾನವೂ ಕೂಡ ಅಧಂಪತನವಾಗ್ತಾ ಇದೆ. ಭಾರತಕ್ಕೇನೂ ಪ್ರಾಬ್ಲಮ್ ಆಗೋದಿಲ್ಲ. ಕಾರಣ ಈಗಾಗಲೇ ರಷ್ಯಾದಿಂದ ಅತಿ ಹೆಚ್ಚಾಗಿ ತೈಲವನ್ನು ಇಂಪೋರ್ಟ್ ಮಾಡ್ಕೊಳ್ತಾ ಇದೆ ಭಾರತ. ಆದರೆ ಅದೇನೇ ಆಗಲಿ, ನಿಮಗೇನನ್ಸುತ್ತೆ ಈ ಇಸ್ಲಾಂ ರಾಷ್ಟ್ರಗಳ ಅಧಂಪತನದ ಬಗ್ಗೆ? ನಿಮಗೇನನ್ಸುತ್ತೆ ಕಮೆಂಟ್ ಮೂಲಕ ತಿಳಿಸಿ. ನೆಕ್ಸ್ಟ್ ಅಪ್ಡೇಟ್ನೊಂದಿಗೆ ಬೇಗ ವಾಪಸ್ ಬರ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ, ವಂದೇ ಮಾತರಂ.